ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಮುಂಭಾಗ ಮೃತದೇಹವನ್ನ ಇಟ್ಟು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ ಘಟನೆ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಯುವತಿ ಸಾವನ್ನಪ್ಪಿದ್ದಾಳೆ ಅಂತ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಮೋಜು ಮಸ್ತಿ ಮಾಡ್ತಿರೋ ನರ್ಸ್ಗಳಿಗೆ, ಬಡವರಿಗೆ ಅನ್ಯಾಯ ಮಾಡ್ತಿರೋ ಡಾಕ್ಟರ್ಗಳಿಗೆ, ಬಡವರಿಗೆ ಅನ್ಯಾಯ ಮಾಡಿದ ಡಿಸ್ಟ್ರಿಕ್ಟ್ ಸರ್ಜನರಿಗೆ, ಮೋಜು ಮಸ್ತಿ ಮಾಡ್ತಿರುವ ಡಾಕ್ಟರ್ಗಳಿಗೆ. ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಗ್ರಾಮದ 21 ವರ್ಷದ ಕವಿತಾ ಎಂಬ ಯುವತಿ ಕಾಫಿ ತೋಟದಲ್ಲಿ ಕಾಫಿ ಹಣ್ಣು ಕೊಯ್ಯುವ ವೇಳೆ ಮರ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ರು. ಗಂಭೀರ ಸ್ಥಿತಿಯಲ್ಲಿದ್ದ ಕವಿತಾರನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಕರೆತರಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಹಾಜರಿರಲಿಲ್ಲ. ನರ್ಸ್ ಮತ್ತು ಕಾಂಪೌಂಡರ್ ಮಾತ್ರ ಚಿಕಿತ್ಸೆಯನ್ನು ನೀಡಿದ್ದು, ಸರಿಯಾದ ಚಿಕಿತ್ಸೆ ಇಲ್ಲದೆ ಕೇವಲ ಬ್ಯಾಂಡೇಜ್ ಹಾಕಿ ಶಿವಮೊಗ್ಗಕ್ಕೆ ಕರೆದೊಯ್ಯುವಂತಹ ಸೂಚನೆ ಕೊಟ್ಟಿದ್ದಾರೆ. ಹೀಗಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನೀವು ನಿಮಗೆ ರಿಪೋರ್ಟ್ ಇಲ್ದೇ ನೀವು ಹೆಂಗ್ ಬೇರೆ ತಪ್ಪಲ್ವಾ? ಸರಿ, ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಯಾವುದೇ ಸ್ಪೆಷಾಲಿಟಿ ಇದೆ ಸರ್ಕಾರ ಎಲ್ಲ ವ್ಯವಸ್ಥೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತದೆ ಅಂತ ಹೇಳ್ತಾರೆ. ಸರ್ಕಾರದ ಸಚಿವರು ಕೂಡ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಾ ಸ್ಕ್ಯಾನ್, ಎಕ್ಸ್ರೇ ಅಥವಾ ಯಾವುದೇ ಇಂಜೆಕ್ಷನ್ ನೀಡದೆ ಹೇಗೆ ರೆಫರ್ ಮಾಡಿದ್ರು ಅಂತ ಪ್ರಶ್ನಿಸಿದ ಪ್ರತಿಭಟನಾಕಾರರು ಚಿಕಿತ್ಸೆಯ ಕೊರತೆಯೇ ಸಾವಿಗೆ ಕಾರಣ ಅಂತ ದೂರಿದ್ದಾರೆ. ಶಿವಮೊಗ್ಗಕ್ಕೆ ಕರೆದೊಯ್ಯುವ ಮಾರ್ಗದಲ್ಲಿ ತರೀಕೆರೆ ಬಳಿ ಕವಿತಾ ಮೃತಪಟ್ಟಿದ್ದಾರೆ. ಘಟನೆಯ ಬಳಿಕ ಮೃತದೇಹವನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯ ಮುಂಭಾಗ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಸರ್ಜನ್ ಆಗಮಿಸಿ ಸ್ಪಷ್ಟನೆ ನೀಡಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಏನು ನೀವು ಸ್ಕ್ಯಾನಿಂಗು ನೋಡ್ದಲೆ, ಸ್ಕ್ಯಾನಿಂಗು ಮಾಡ್ದಲೆ, ನೀವು ಇಸಿಜಿನೂ ಮಾಡ್ದಲೆ, ನೀವು ಎಕ್ಸ್ರೇನೂ ಮಾಡ್ದಲೆ, ಹೆಂಗೆ ಹೊರಗಡೆ ಬರೀತೀರಿ? ರೆಫರ್ ಹೆಂಗ್ ಮಾಡ್ತೀರಿ? ತಲೆನೋವು ಏನಿಲ್ಲ, ಬರೀ ಕಾಲ್ ನೋವು ಅಂತಾನೆ ಕಳ್ಸಿರೋದಕ್ಕೆ. ತಲೆನೋವು ಏನಿಲ್ಲ. ಸುರೇಶ್ ಅಂತ ಹೇಳ್ಬಿಟ್ಟು ನಾವು ಹೊಸಪೇಟೆ ಗ್ರಾಮಸ್ಥರು. ಈ ಹುಡುಗಿ ಇವತ್ತು ಬೆಳಿಗ್ಗೆ ಕಾಫಿ ತೋಟದಲ್ಲಿ ಕಾಫಿ ಹಣ್ಣು ಕುಯ್ಯಕ್ಕಂತ ಕೆಲಸಕ್ಕೆ ಹೋಗಿತ್ತು. ಸಂಜೆ ಟೈಮಲ್ಲಿ ಕೆಲಸ ಮುಗಿಯೋ ಟೈಮಲ್ಲಿ ಮನೆಗೆ ಬರಬೇಕಾದ್ರೆ ತೋಟದೊಳಗಡೆ ಒಂದು ಮರ ಬಿದ್ದು ಇವ್ರ ಮೇಲೆ ಮರ ಬಿದ್ದಿದ ತಕ್ಷಣ ಏನು ಮಾಡಿದ್ರು, ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ತೊಗೊಂಬಂದು ಇಲ್ಲಿ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು ಸರ್. ಅಡ್ಮಿಟ್ ಮಾಡೋ ಟೈಮಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರ್ ಇರಲಿಲ್ಲ. ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ರು. ಒಬ್ಬ ಕಾಂಪೌಂಡ್ರು ಬ್ಯಾಂಡೇಜ್ ಎಲ್ಲ ಸುತ್ತಬಿಟ್ಟು ಅವ್ರನ್ನ ಹಂಗೆ ಸೀದಾ ಶಿವಮೊಗ್ಗಕ್ಕೆ ರೆಫರ್ ಮಾಡ್ಕೊಂಡು ಇಲ್ಲಿಂದ ಆ್ಯಂಬುಲೆನ್ಸಲ್ಲಿ ತೊಗೊಂಡೋಗ್ಬೇಕಾದ್ರೆ ತರೀಕೆರೆ ಹತ್ರ ಜೀವ ಹೋಗಿದೆ ಸರ್. ಹಾಗಾಗಿ ದಯಮಾಡಿ ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಪ್ರತಿ ಸಲ ಬಂದಾಗ ಪ್ರತಿ ಪೇಷಂಟ್ಗಳನ್ನ ಕರ್ಕೊಂಬರ್ಬೇಕಾದ್ರೂ ನೆಗ್ಲೆಕ್ಟು ಯಾರೂ ಇರೋದಿಲ್ಲ. ಎಮರ್ಜೆನ್ಸಿ ವಾರ್ಡಲ್ಲಿ ನೋಡಿದರೆ ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರೇ ಇರೋಲ್ಲ. ನರ್ಸ್ಗಳು ಹತ್ರ ನಾವೇನಾದ್ರು ಕೇಳಿದರೆ ಅವರಿಗೆ ಬೈದು ದೂಡ್ತಾರೆ. ಇದು ತುಂಬ ವರ್ಷದಿಂದ ಬರ್ತಾ ಇರ್ತಕ್ಕಂಥ ಕಂಪ್ಲೇಂಟು. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ನೋಡಿ ಸರ್, ಇಷ್ಟೊತ್ತಾಯಿತು ಬಾಡಿನ ಇಟ್ಕೊಂಡು ಇಲ್ಲೇ ನಾವು ಕಾಯ್ತಿದ್ದೀವಿ, ಬರಬೇಕು, ನಮಗೆ ನ್ಯಾಯ ಬೇಕು ಅಂತ ಕೇಳಿದಾಗ ಇದುವರೆಗೂ ರೆಸ್ಪಾಂಡ್ ಇಲ್ಲ. ಹಾಗಾಗಿ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರನ್ನ ಮೊದಲು ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕು. ಬೇರೆ ಕಡೆಯಲ್ಲಿ ಅವ್ರಿಗೆ ಕೆಲಸದಿಂದ ತೆಗೆದಾಕಿದ್ರೇ ತುಂಬ ಒಳ್ಳೆಯದು. ಯಾಕಂತೇಳಿ ಎಷ್ಟೋ ಜೀವಗಳು ಉಳಿಯುತ್ತೆ ಸರ್. ಅದು ಅಲ್ಲದೆ ನಮ್ಮ ಕಾಫಿ ತೋಟದಲ್ಲಿ ಕಾರ್ಮಿಕರು ಎಲ್ಲ ಮರದ ಕೆಳಗಡೆನೇ ಕೆಲಸ ಮಾಡೋದು. ಒಂದು ಸಣ್ಣ ಪುಟ್ಟದ್ದು ಏನೇ ತೊಂದರೆ ಆದ್ರೂ ಶಿವಮೊಗ್ಗ ಕಳಿಸಿ, ಹಾಸನ ಕಳಿಸಿ, ಮಂಗಳೂರು ಕಳಿಸಿ ಅಂತ ಹೇಳ್ತಾರೆ. ಈ ಕಷ್ಟಕ್ಕೆ ಈ ಆಸ್ಪತ್ರೆ ಏನಕ್ಕೆ ಬೇಕು ಸರ್? ದಯಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಅನುಕೂಲ ಆಗೋಂಥ ಒಂದು ಚಿಕಿತ್ಸೆ ದೊರಿಬೇಕು. ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಆಗಲಿ, ಇಲ್ಲಿದ್ದ ಶಾಸಕರಾಗಲಿ ಪ್ರತಿಯೊಬ್ಬರು ಅದಕ್ಕೆ ಜವಾಬ್ದಾರಿ ತಗೊಂಡು ಅವ್ರ ಕರ್ತವ್ಯವನ್ನು ನಿರ್ವಹಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.